ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಇವತ್ತು ಮಳವಳ್ಳಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ, ಉದ್ಘಾಟನೆ ಹಾಗೂ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ. ಈ ಸಮಾವೇಶದ ಉದ್ಘಾಟಕರು ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಆತ್ಮೀಯರು ತಮ್ಮೆಲ್ಲರ ನೆಚ್ಚಿನ ಶಾಸಕರಾದ ನರೇಂದ್ರ ಸ್ವಾಮಿ ಅವರೇ, ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯರಾದ ಚಲುವರಾಯ ಸ್ವಾಮಿ ಅವರೇ, ಇನ್ನೂರ ಸಚಿವರು ಆತ್ಮೀಯರಾದ ಬೈರತಿ ಸುರೇಶ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಶಾಸಕ ಮಿತ್ರರೇ, ಚುನಾಯಿತ ಪ್ರತಿನಿಧಿಗಳೇ, ಎಲ್ಲ ಅಧಿಕಾರಿಗಳೇ, ಮಾಧ್ಯಮದ ಮಿತ್ರ, ವಿಶೇಷವಾಗಿ ಈ ಕಾರ್ಯಕ್ರಮದ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ 9 ತಿಂಗಳ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನರೇಂದ್ರ ಸ್ವಾಮಿ ಅವರ ಪ್ರಯತ್ನದಿಂದ ಹಲವಾರು ಹೊಸ ಕಾಮಗಾರಿಗಳನ್ನ ಮಳವಳ್ಳಿ ತಾಲೂಕಿಗೆ ತರುವಂತ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಇವತ್ತು ನಮ್ಮೆಲ್ಲ ನೆಚ್ಚಿನ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕಾಮಗಾರಿ ಶಂಕುಸ್ಥಾಪನೆ ಇರಬಹುದು, ಉದ್ಘಾಟನೆ ಇರಬಹುದು, ಬಹುಗ್ರಾಮ ಕುಡಿಯುವ ನೀರು ಯೋಜನೆ, 57 ಗ್ರಾಮಕ್ಕೆ ರಸ್ತೆ ಚರಂಡಿ ಅಭಿವೃದ್ಧಿ ಇರಬಹುದು, ವಿಶ್ವೇಶ್ವರ ನಾಲ ಆಧುನೀಕರಣ ಇರಬಹುದು, ವಿಶ್ವೇಶ್ವರನಾಥ ರಸ್ತೆ ಅಭಿವೃದ್ಧಿ, ಪ್ರಧಾನಮಂತ್ರಿ ಡೀಪ್ ಕಟಿಂಗ್ ಕಾಮಗಾರಿ ಯೋಜನೆ ಇರಬಹುದು, ನಗರ ಕುಡಿಯುವ ನೀರು ಸರಬರಾಜು ಯೋಜನೆ, ಜೊತೆಗೆ ಕೆರೆಗಳ ನೀರು ಹರಿಸುವ ಕಾಲುವೆ, ಚೆಕ್ ಡ್ಯಾಂ ನಿರ್ಮಾಣ, ಕಿತ್ತೂರು ಕೆರೆ ಅಭಿವೃದ್ಧಿ, ಹೀಗೆ ಹಲವಾರು ವಿದ್ಯುತ್ ಕೇಂದ್ರ, ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ನೀಡಿದ್ದಾರೆ. ಈ ಕಾರ್ಯಕ್ರಮದಿಂದ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿ ಆಗಲಿ, ರೈತರು ಇರ್ಬೋದು, ಕಾರ್ಮಿಕರು ಇರ್ಬೋದು, ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಿಗೆ ಈ ಯೋಜನೆ ತಲುಪುವಂತ ಪ್ರಯತ್ನ ಶಾಸಕರ ಮೂಲಕ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ, ವಿಶೇಷವಾಗಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಮಳವಳ್ಳಿ ತಾಲೂಕಿನಲ್ಲಿ ಸುಮಾರು ಹೊಸ ಯೋಜನೆಗಳನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಅದು SSTPಯಲ್ಲಿ ಈಗಾಗಲೇ 20 ಕೋಟಿ ರೂಪಾಯಿಗಳನ್ನ ಈ ತಾಲೂಕಿಗೆ ನೀಡುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಬರುವಂತ ದಿನಗಳಲ್ಲಿ CRF ದಲ್ಲಿ 6 ಕೋಟಿ ರೂಪಾಯಿಗಳು ಕೂಡ ಒಂದು ಯೋಜನೆ ಮೂಲಕ ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಶಾಸಕರ ಮಳವಳ್ಳಿಯಿಂದ ಮೈಸೂರು ಮಾರ್ಗವಾಗಿ ಬಾವಲಿ ಅವರಿಗೆ 4 ಪಥಗಳ ರಸ್ತೆ ಆಗಬೇಕಂತ ಕನಸಿದೆ. ಆ ಕನಸನ್ನ ಈಗಾಗಲೇ ಇದೇ ಬಜೆಟ್ ನಲ್ಲಿ ನಾವು ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಗಿಲ್ಲ. ಅದು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೇನೆ. ಮುಂದಿನ ಬಜೆಟ್ ನಲ್ಲಿ ಅವರು ಖಂಡಿತವಾಗಿ ಅದನ್ನು ನೆರವೇರ್ತಾರಂತ ಈಗಾಗಲೇ ಮನವಿ ಮಾಡಿದ್ದಾರೆ. ಅದಾದ್ರೆ ಇನ್ನು ಬಹಳಷ್ಟು ನಿಮಗೆ ಸಂಪರ್ಕ ವ್ಯವಸ್ಥೆ, ಅದು ಕೇರಳ ಇರ್ಬೋದು, ಮೈಸೂರು ಅನುಕೂಲ ಆಗುತ್ತೆ. ಅದು ಹ್ಯಾಮ್ ಯೋಜನೆಯಲ್ಲಿ ಸೇರಿಸಲಿಕ್ಕೆ ನಾವು ಖಂಡಿತವಾಗಿ ಮುಂದಿನ ಇದನ್ನ ಮುಖ್ಯಮಂತ್ರಿಗೆ ಪ್ರಯತ್ನವನ್ನು ಮಾಡ್ತಾ, ಇದ್ರ ಜೊತೆಗೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಚಿಕ್ಕ ಸಣ್ಣ ಕಾಂಟ್ರಾಕ್ಟರ್ಗಳ ಬಿಲ್ ಅನ್ನ ನಮ್ಮ ಇಲಾಖೆಯಿಂದ ಕೊಡಬೇಕಂದಾಗ ಸುಮಾರು 59 ಚಿಕ್ಕ ಕಾಂಟ್ರಾಕ್ಟ್ ಬಿಲ್ ಅನ್ನ ಸುಮಾರು ಅದು 10 ಲಕ್ಷ ಇರಬಹುದು, 1 ಕೋಟಿವರೆಗೆ ಕೊಡುವಂತ ಪ್ರಯತ್ನ ಕೂಡ ಮಾಡಿದೀವಿ. ಮುಂದೆ ಕೂಡ ಆದಷ್ಟು ಬೇಗ ನಮ್ಮ ಇಲಾಖೆಯ ಬಿಲ್ಗಳನ್ನ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ರಾಜ್ಯ ಹೆದ್ದಾರಿ 94 ಕಿಲೋಮೀಟರ್ ಇದೆ, ಜಿಲ್ಲಾ ಮುಖ್ಯ ರಸ್ತೆ 377 ಕಿಲೋಮೀಟರ್ ಈ ತಾಲೂಕಿನಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟು. ಇನ್ನು ಇತರ ಗ್ರಾಮೀಣ ರಸ್ತೆ ಕೂಡ ನಮಗೆ ಸಂಬಂಧಪಟ್ಟಿದೆ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ನರೇಂದ್ರ ಸ್ವಾಮಿ ಅವರಿಗೆ ತಮಗೆ ಕೂಡ ಆಶ್ವಾಸನೆ ನೀಡುತ್ತಾ, ಈ ವರ್ಷ ಮತ್ತು ಮುಂದಿನ ವರ್ಷಗಳಲ್ಲಿ ನಿಮ್ಮ ರಸ್ತೆಗಳಿರ್ಬೋದು, ನಿಮ್ಮ ಶಾಸಕರ ಬೇಡಿಕೆಯನ್ನು ಸಂಪೂರ್ಣವಾಗಿ ಖಂಡಿತವಾಗಿ ನಾವು ಮಾಡಿ ಕೊಡ್ತೀನಿ. ಈ ಮಳವಳ್ಳಿ ತಾಲೂಕು PWD ಇಲಾಖೆ ಸಚಿವರ ವ್ಯಾಪ್ತಿಯಲ್ಲಿ ಬರುವಂತ ಅನ್ನೋದು ಶಾಸಕರ ಗಮನಿಸಬೇಕು. ಇದು ನನ್ನ ರಣಾರ್ಧದಲ್ಲಿದೆ. ಸಂಪೂರ್ಣವಾಗಿ
ಇದನ್ನ ಅಭಿವೃದ್ಧಿ ಮಾಡುವಂತ ಜವಾಬ್ದಾರಿ ನನ್ನ ಮೇಲೆ ಇದೆ ಅನ್ನೋ ಮಾತನ್ನ ಹೇಳುತ್ತಾ, ಖಂಡಿತವಾಗಿ ಶಾಸಕರೇನು ಲಿಸ್ಟ್ ಕೊಟ್ಟಿದ್ರೆ ತಾವು ಸುಮಾರು ಕಾಮಗಾರಿಗಳನ್ನ ಅದನ್ನ ಬರುವ 2 ವರ್ಷಗಳಲ್ಲಿ ಸಂಪೂರ್ಣವಾಗಿ ತಮ್ಗೆ ಅರ್ಪಣೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ಇನ್ನು ಹಲವಾರು 4 ವರ್ಷಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಮಗಾರಿಗಳಾಗಬೇಕಾಗಿದೆ. ತಮ್ಮೆಲ್ಲರ ಆಶೀರ್ವಾದ ಶಾಸಕರ ಮೇಲೆ ಇರಲಿ, ನಮ್ಮ ಸರ್ಕಾರದ ಮೇಲೆ ಅಂತೇಳಿ ನನ್ನ ಮಾತು ಮುಗಿಸು. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.